ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ಹೆಲ್ದಿಯಾದಂತಹ ರಾಗಿ ತಾಳಿಪಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಹಾಗೆ ಹೆಲ್ದಿ ಕೂಡ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಚೆಕ್ ಮಾಡೋಣ. ನೋಡಿ, ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಮತ್ತು ತುರಿದಿಟ್ಕೊಂಡಿರೋ ಅಂತಹ ಕ್ಯಾರೆಟು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಈಗ ಕಾಯಿನ ಹಾಗೆ ಮಿಕ್ಸಿನಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ತುರಿದು ಕೂಡ ಹಾಕೋಬೋದು. ಈ ರೀತಿ ಹಾಕ್ಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ರಾಗಿ ಹಿಟ್ಟಲ್ಲಿ ನಾನೀಗ ರಾಗಿ, ಜೋಳ, ಅಕ್ಕಿ, ಮೆಂತ್ಯ ಇಷ್ಟನ್ನು ಸೇರಿಸಿ, ಗೋಧಿ ಇಷ್ಟನ್ನು ಸೇರಿಸಿ ಮಿಷಿನ್ ಮಾಡಿಸಿಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಬರೀ ರಾಗಿ ಹಿಟ್ಟು ಕೂಡ ಮಾಡಿಸಿಟ್ಕೋಬೋದು, ಅದನ್ನೇ ಕೂಡ ಬಳಸ್ಬೋದು. ಇದನ್ನೆಲ್ಲದನ್ನು ಸೇರಿಸಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ನೀಟಾಗಿ ಫಸ್ಟು ಕೈ ಆಡಿಸ್ಕೊಳ್ಳೋಣ. ನೀರು ಹಾಕೋದಕ್ಕಿಂತ ಮುಂಚೆ ಇದು ನೀರು ಹೆಚ್ಚಿಗೆ ಜಾಸ್ತಿ ತೊಗೊಳ್ಳಲ್ಲ, ಯಾಕಂದರೆ ಈರುಳ್ಳಿಯಲ್ಲಿ ಮತ್ತು ನಾವು ಹಾಕಿರೋಂತಹ ವೆಜಿಟೇಬಲ್ಸಲ್ಲಿ ನೀರಿನಂಶ ಇರೋದ್ರಿಂದ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಅಥವಾ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸ್ಕೊಂಡು ಇವನ್ನ ಸಣ್ಣ ಸಣ್ಣ ಉಂಡೆಗಳು, ನೀವು ರೊಟ್ಟಿಗೆಲ್ಲ ತೊಗೊಳ್ತೀರಲ್ಲ ಆ ರೀತಿ ಉಂಡೆಗಳಾಗಿ ಮಾಡಿಕೊಂಡು ನಾನಿಲ್ಲಿ ಇದು ಏನು ಹಪ್ಪಳ ಮಾಡ್ತೀವಲ್ಲ ಆ ಥರ ಪ್ರೆಸ್ ತೊಗೊಂಡು ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲೆ ಈ ರೀತಿ ನಾವು ಮಾಡಿಟ್ಕೊಂಡಿರೋಂಥ ಉಂಡೆಗಳನ್ನ ಇಟ್ಟು ಜಸ್ಟ್ ಒಂದು ಪ್ರೆಸ್ ಮಾಡಿದರೆ ಈ ರೀತಿ ನಮಗೆ ಈಸಿಯಾಗಿ ಲಟ್ಸೋದು ತಪ್ಪುತ್ತೆ. ನಾವು ಕೈಯಲ್ಲಿ ಒತ್ಕೊಂಡು ಕೂಡ ಮಾಡ್ಬೋದು, ಇಷ್ಟು ತೆಳುವಾಗಿ ಬರಲ್ಲ ನಮಗೆ. ಸೊ ಹಾಗಾಗಿ ಇದು ಸುಲಭವಾದ ವಿಧಾನ ನಮಗೆ. ಈ ರೀತಿ ಮಾಡಿಕೊಂಡು ನಾವು ಕಾದಿರೋ ತವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಬೇಯಿಸ್ಕೊಂಡ್ರೆ, 2 ಸೈಡು ಬೇಯಿಸ್ಕೋಬೇಕು ನೀಟಾಗಿ ಎಣ್ಣೆ ಹಾಕಿ. ಇದು ಚಪಾತಿ ಅಥವಾ ರೊಟ್ಟಿ ಹಂಗೆ ಬೇಗ ಬೇಯಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ 2 ಸೈಡು ನೀಟಾಗಿ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಕೊಂಡ್ರೆ ರುಚಿಯಾದಂತಹ ರಾಗಿ ರೊಟ್ಟಿ ಅಥವಾ ತಾಳಿಪಟ್ಟು ರೆಡಿಯಾಗಿರುತ್ತೆ. ಇದಕ್ಕೆ ಬೆಣ್ಣೆ, ತುಪ್ಪ ಮತ್ತು ಕಾಯಿ ಚಟ್ನಿ, ಮೊಸರು ಎಲ್ಲದೂ ಕೂಡ ಸೂಟ್ ಆಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ಶುಗರ್ ಇರೋವಂಥವ್ರಿಗೆ ಕೂಡ ತುಂಬ ಮಾಡಿಸಿದಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.